ಈಗ ಹಾಸನದಲ್ಲಿ ಇದು ಬಿಜೆಪಿ ನಾಯಕರುಗಳತ್ತ ಅನುಮಾನ ಹುಡುಕ್ತಾ ಇದೆ. ಕಾರಣ SIT ಅವರು ಈಗ ಪ್ರೀತಮ್ ಗೌಡ್ರ ಅತ್ಯಾಪ್ತರನ್ನ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರ ಕಚೇರಿ ಹೋಟೆಲ್ಗಳ ಮೇಲೆಲ್ಲ ದಾಳಿಯನ್ನ ನಡೆಸಿದ್ರು. ಈಗ ಹಲವು ಅನುಮಾನಗಳು, ಹಲವು ಸಾಕ್ಷ್ಯಗಳು ಈಗ ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆದಾರರ ಬೆನ್ನು ಬಿದ್ದಿದೆ SIT. ಪೆನ್ ಡ್ರೈವ್ ವೈರಲ್ ಪ್ರಕರಣದ ತನಿಖೆಯನ್ನ ಈಗ SIT ತೀವ್ರಗೊಳಿಸಿದೆ. ಸೊ ಹಾಸನ ಬಿಜೆಪಿ ಮುಖಂಡರ ಮೇಲೇನೆ ಈಗ SITಗೆ ಗುಮಾನಿ ಅಂತ ಹೇಳ್ತಾ ಇದ್ದಾರೆ. ಪ್ರೀತಮ್ ಗೌಡ ಆಪ್ತರ ವಿರುದ್ಧ SIT ಬಳಿ ಸಾಕ್ಷ್ಯ ಇದೆಯಾ, ಪ್ರಕರಣದಲ್ಲಿ ಯಾರಿಗೆಲ್ಲ ಉರುಳಾಗಲಿದೆ ಎಂಬ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ದೇವರಾಜೇಗೌಡ ಬಳಿಕ ಪ್ರೀತಮ್ ಗೌಡಗೆ ಪ್ರಕರಣ ಸುತ್ತಿಕೊಳ್ಳುತ್ತಾ. ಸೊ ಇಡೀ ಪ್ರಕರಣದಲ್ಲಿ ಓಪನ್ ಆಗಿ ನಾನು ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅಂತ ಹೇಳುವಂತ ಕಾರ್ತಿಕ್ ಎಲ್ಲಿದ್ದಾರೆ ಅಂತ ಇಲ್ಲಿಗೂ ಕೂಡ ಹೇಳ್ತಾ ಇಲ್ಲ. ಆದರೆ ಉಳಿದಂಥವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾ ಇದೆ SIT. ಈ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಇದೆ, ಒಂದು ಪ್ಯಾಕೇಜ್ ಇದೆ ನೋಡಿ. ಒಂದು ಕಡೆ ಸಂಸದ ಪ್ರಜ್ವಲ್ ರದ್ದು ಅನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣ, ಇನ್ನೊಂದು ಕಡೆ ಆ ವಿಡಿಯೋಗಳಿರುವಂತಹ ಪೆನ್ ಡ್ರೈವ್ಗಳ ಹಂಚಿಕೆ. ಈ ಎರಡೂ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವೆರಡರ ಪೈಕಿ ಹೆಚ್ಚಾಗಿ ರಾಜಕೀಯವಾಗಿ ಸದ್ದು ಮಾಡ್ತಾ ಇರುವಂಥದ್ದು ಪೆನ್ ಡ್ರೈವ್ಗಳನ್ನು ಯಾರು ರಿಲೀಸ್ ಮಾಡಿದ್ದು, ಯಾಕೆ ರಿಲೀಸ್ ಮಾಡಿದ್ದು, ಇದರ ಹಿಂದೆ ಯಾವ ಅಸಲಿಯತ್ತಿದೆ, ಯಾವ ರಾಜಕೀಯ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಯಾವ ರೀತಿ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ಈ ಸ್ಟೋರಿನಲ್ಲಿ ನೋಡೋಣ. ಪ್ರೀತಮ್ ಗೌಡ ಆಪ್ತರಿಗೆ SIT ಶಾಕ್. ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ ರೇಡ್. ಪ್ರೀತಮ್ಗೂ ಸುತ್ತಿಕೊಳ್ಳುತ್ತಾ ತನಿಖೆಯ ಉರುಳು. ಕಾಂಗ್ರೆಸ್ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತಿದ್ಯಾ? ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಆರೋಪದ ಉರುಳು ಈಗ ಬಿಜೆಪಿ ಸುತ್ತಕೊಳ್ತಾ ಇದೆಯಾ? ಈ ಅನುಮಾನಕ್ಕೆ ಕಾರಣ SIT ಅಧಿಕಾರಿಗಳು ನಿನ್ನೆ ನಡೆಸಿದ ಕಾರ್ಯಾಚರಣೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರಿಬ್ಬರನ್ನ ಈಗಾಗಲೇ SIT ಬಂಧಿಸಿದೆ. ಈ ಬೆನ್ನಲ್ಲೇ ಮತ್ತೆ ಪ್ರೀತಮ್ ಗೌಡ ಅವರ ಮೂವರು ಆಪ್ತರ ಮನೆ, ಹೋಟೆಲ್ಗಳ ಮೇಲೂ ಕೂಡ ದಾಳಿ ನಡೆಸಿ ತಪಾಸಣೆ ನಡೆಸಲಾಯಿತು. SIT ಏನೋ ಪೆನ್ ಡ್ರೈವ್ ಹಂಚಿಕೆದಾರರ ಪತ್ತೆ ಕಾರ್ಯ ಚುರುಕುಗೊಳಿಸಿದೆ. ಆದರೆ ಈ ಪ್ರಕರಣದಲ್ಲಿ ಬಿಜೆಪಿ ಮುಖಂಡರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವ ಆರೋಪ ಕೂಡ ಬಿಜೆಪಿಯಿಂದ ಕೇಳಿಬಂದಿದೆ. ದೇವರಾಜೇಗೌಡ ಬಳಿಕ ಪ್ರೀತಮ್ ಗೌಡಗೂ ಸುತ್ತಿಕೊಳ್ಳುತ್ತಾ ತನಿಖೆಯ ಉರುಳು ಎಂಬ ಅನುಮಾನ ಮೂಡಿದೆ. ಪ್ರೀತಮ್ ಗೌಡ ಪ್ರಕಾರ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಉದ್ದೇಶದ ನಡೆಯನ್ನ ಪ್ರದರ್ಶಿಸ್ತಾ ಇದೆ. ಇದರ ಹಿಂದೆ ಯಾವ ಕಾರಣ ಇದೆ ಎಂಬುದು ಪ್ರಪಂಚಕ್ಕೆ ಗೊತ್ತು. ಮೊಬೈಲ್ನಲ್ಲಿ ವಿಡಿಯೋ ಇರೋದೇ ಅಪರಾಧ ಅಂದ್ರೆ ಹಾಸನದಲ್ಲಿ ಲಕ್ಷಾಂತರ ಜನರ ಮೊಬೈಲ್ಗಳಲ್ಲಿ ವಿಡಿಯೋ ಇದೆ. ಎಲ್ಲರನ್ನ ಬಂಧನ ಮಾಡೋಕ್ಕಾಗತ್ತಾ? SIT ಯಾವ ಮಾನದಂಡದಲ್ಲಿ ತನಿಖೆ ಮಾಡ್ತಾ ಇದೆ ಅಂತ ಮೊನ್ನೆಯೇ ಪ್ರೀತಮ್ ಗೌಡ ಕಿಡಿಕಾರಿದ್ರು. ನೀವು ಇವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1-1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದ್ದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತೇಳಿ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ SIT ಅಧಿಕಾರಿಗಳು ಹಾಸನದಲ್ಲಿ ನಡೆಸಿದ ಮೆಗಾ ದಾಳಿ ರಾಜಕೀಯ ಜಟಾಪಟಿ ಹೆಚ್ಚಿಸಿದೆ. SIT ತನಿಖೆಯ ಬಗ್ಗೆ ಬಿಜೆಪಿಯಿಂದ ತೀವ್ರ ಆಕ್ಷೇಪ, ಖಂಡನೆ ವ್ಯಕ್ತವಾಗಿದೆ. ಪ್ರಕರಣದಲ್ಲಿ SIT ತನಿಖೆ ಪಕ್ಷಪಾತವಾಗಿ ನಡೀತಾ ಇದೆ. ತನಿಖೆಯ ಹೊಣೆ CBIಗೆ ಕೊಡುವಂತೆ ಪ್ರತಿಪಕ್ಷ ನಾಯಕ R ಅಶೋಕ್ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ನಿಂದ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ. SITಯಲ್ಲಿ ಆಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ, ತನಿಖೆ ಆಗಕ್ಕೆ ಮುಂಚೆ, ಅರೆಸ್ಟ್ ಆಗಕ್ಕೆ ಮುಂಚೆ ಫಸ್ಟು ಕಾಂಗ್ರೆಸ್ ಅವ್ರಿಗೆ ಮೆಸೇಜ್ ಹೋಗ್ತೈತೆ. ಆ ಪರಿಸ್ಥಿತಿಯಲ್ಲಿ SIT ನಡೀತಾ ಇದೆ. ಅದಕ್ಕೆ SIT ಅದರ ಪಾವಿತ್ರತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಈಗ ಒಳ್ಳೆ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ. ಅದರಿಂದ ಕೂಡಲೇ CBI ಕೊಡಲಿ, ನೋಡೋಣ. ಇವರು ಇಷ್ಟು ದಿನ ಟೈಮ್ ತಗೊಂಡಿದ್ದಾರಲ್ಲ, CBI ಎಷ್ಟು ದಿನ ಟೈಮ್ ತಗೊಂತಾರೆ ಅರೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತೈತಲ್ಲ. ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ CBI ಕೊಡಿ, ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ. ಪ್ರಕರಣದಲ್ಲಿ ಮೊದಲು ದೇವರಾಜೇಗೌಡ ಬಂಧನ ಆಯಿತು, ಬಳಿಕ ಪ್ರೀತಮ್ ಗೌಡ್ರ ಆಪ್ತರಿಬ್ಬರ ಬಂಧನ. ಈಗ ಮೂವರ ಉದ್ದಿಮೆ ನಿವಾಸದ ಮೇಲೆ SIT ದಾಳಿ. ಮುಂದೆ ಯಾರು, ಏನು ಅನ್ನುವ ಪ್ರಶ್ನೆ ಹುಟ್ಕೊಂಡಿದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣ ಒಂದು ಕಡೆ, ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಇನ್ನೊಂದು ಕಡೆ ರಾಜ್ಯದಲ್ಲಿ ರಾಜಕೀಯ ಮೇಲಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. SIT ಅಧಿಕಾರಿಗಳ ತನಿಖಾ ರೀತಿ ಒಂದು ರೀತಿಯಲ್ಲಿ ಬಿಜೆಪಿ ಮತ್ತು JDS ಅವ್ರನ್ನ ಕೆರಳಿಸಿದೆ. ಹಾಸನದಲ್ಲಿ ಏನು 30 ಕಡೆ ಮೆಗಾ ದಾಳಿ ಮಾಡಲಾಯಿತು, ಅದು ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋಂಥ ಆರೋಪನ ಬಿಜೆಪಿ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಜೋರು ಮಟ್ಟದ ಜಟಾಪಟಿ ನಡೆಯುತ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ TV, ಬೆಂಗಳೂರು.